ಓಕೆ ಗೈಸ್, ಸೊ ಬಂದ್ವಿ ಈಗ ಸ್ವಲ್ಪ ಫೋಟೋ ಶೂಟ್ ಮಾಡೋಣಂತ ಏರ್ಪೋರ್ಟ್ನಾಗ. ಇಲ್ಲಾಂದ್ರೆ ಸಮಾಧಾನ ಆಗೋದಿಲ್ಲ. ಅದು ಎಲ್ಲಿ ಸಿಗ್ತದೆ ಕೇಳಿ, ನಾವು ತೊಗೊಳೋಣಂತ ಫೋಟೋ ಇಲ್ಲಿ ಬೋರ್ಡಿಂಗ್ ಪಾಸು ಕಳು ಮಾಡ್ತೀವಿ ಬಿಳಿ ಇನ್ನು. ಗೈಸ್ ಇವ ಪೈಲಟ್ ಬರೀ ಒಂದೇ ಗೇರ್ನಾಗ ಅಡ್ಡಾಡ ಅಂತ ನಾವಾಗಿಂತ್ರ ಇಡೀ ಬೆಂಗಳೂರು ಏರ್ಪೋರ್ಟ್ ಸುತ್ತಿದ ಹಾರವಲ್ಲ ಮೇಲೆ ನಮ್ಮ ಲೇಟ್ ಆಗಂತ ಹಾರಸು. 4ನೇ ಗೇರ್ ಹಾಕ ಪಟ್ನ. 500 800 में ಬೆಂಗಳೂರು ಚಲೇ ಜಾತೆ ಟ್ರೈನ್ में. ಆ ಕಡೆ ಒಬ್ರು ಕುಂದ್ರಬಹುದು. ಇನ್ನೂ ಒಂದು ಅವ ಬಿಟ್ಟರು ತಲೆ ಮೇಲೆ ಕುಂದಿಸ್ಕೊಂಡು ಹೋಗ್ತಾರೆ. ಇಲ್ಲಿ 5 ರೂಪಾಯಿ 5 ರೂಪಾಯಿ ಅವ 10 ರೂಪಾಯಿ ಹಿಂಗೈತಿ ವಾರಣಾಸಿ ಜೀವನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡಿಯಾಸ್ ಟ್ರಾವೆಲ್ ಡೈರಿ. ಹೆಂಗದಿರಿ ಎಲ್ಲರೂ? ಸೊ ನಂಗೆ ಗೊತ್ತು ಭಾಳ ಟೈಮ್ ಆದಮೇಲೆ ವ್ಲಾಗ್ ಮಾಡತ್ತೇನ ಅಂತ. ಆ್ಯಕ್ಚುಲಿ ವ್ಲಾಗ್ಸ್ ನಾ ಲಾಸ್ಟ್ ಟ್ರಿಪ್ಪಿಗೆ ಹೋಗಿದ್ದೆಲ್ಲ ಮಾಡೀನಿ, ಬಟ್ ಹಾಕಕ್ಕೆ ಟೈಮ್ ಇಲ್ಲ ನಂಗೆ. ಆ್ಯಕ್ಚುಲಿ ಹಿಂಗೆ ಫಸ್ಟ್ ಟೈಮ್ ಮಾಡತ್ತೇನೆ ನಾನು. ಇಟ್ಸ್ ಕಮ್ ಬ್ಯಾಕ್ ವಿತ್ ಮೀ ಫಾರ್ ಮೈ ವಾರಣಾಸಿ ಟ್ರಿಪ್ ಅಂಥೇಳಿ. ಸೊ ಎಸ್ ಗೈಸ್, ಐ ಆಮ್ ಗೋಯಿಂಗ್ ಟು ವಾರಣಾಸಿ. ಸೊ ಫೈನಲಿ ಟುಡೇ ಈಸ್ ದ ಡೇ ಐ ಆಮ್ ಗೋಯಿಂಗ್ ಟು ವಾರಣಾಸಿ. ಆ್ಯಂಡ್ ಇದು ಇಷ್ಟು ಸಡನ್ ಪ್ಲ್ಯಾನ್ ಆಗೈತಂದ್ರೆ ಲಾಸ್ಟ್ ವೀಕಿಂತ ಪ್ಲ್ಯಾನ್ ಮಾಡತ್ತಿದ್ದೆ ಹೋಗ್ಬೇಕಂಥೇಳಿ. ಬಟ್ 4 ಮಂದಿ ಇದ್ವಿ. 4 ಮಂದಿ ಇಂತ್ರ ಈಗ ಒಬ್ರು ಕ್ಯಾನ್ಸಲ್ ಆಗಿ 3 ಮಂದಿಗೆ ಬಂದೇವಿ. ಸೊ ಹಂಗೆ ನೀವು ಯೂಶ್ವಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಿ, ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಕೈ ಕೊಡ್ತಾರೆ, ಅದ್ರ ಸಂಬಂಧ ಡಿಲೇ ಆಕೈತಿ. ಸೊ ಇವತ್ತು ಹೊಂಟೇವಿ ವಾರಣಾಸಿಗೆ. ಈಗ ಆಲ್ಮೋಸ್ಟ್ ಟೈಮ್ ವಾಚ್ ಹಾಕೊಂಡಿಲ್ಲ. ಸೊ ಈಗ ಟೈಮ್ 1 ಗಂಟೆ ಆಗೈತಿ. ಆ್ಯಂಡ್ ನಮ್ಮ ಫ್ಲೈಟ್ ಇರೋದು 6:55 ಇನ್ ದ ಈವ್ನಿಂಗ್. ಸೊ ಏನಿಲ್ಲ ಅಂದರೂ ಒಂದು 4-5 ಗಂಟೆ ಏರ್ಪೋರ್ಟ್ನಾಗ ಇರಬೇಕು. ಆ್ಯಂಡ್ ಇನ್ನೊಂದು ತಾಸಿಗೆ ನಾ ಬಿಡ್ಬೇಕು. ಆ್ಯಂಡ್ ನಾ ಈಗ ಪ್ಯಾಕಿಂಗ್ ಮಾಡತ್ತೀನಿ. ಸೊ ಎವ್ರಿ ಟೈಮ್ ಅನ್ಪ್ಲ್ಯಾನ್ಡ್ ಟ್ರಿಪ್ಸ್, ಅನ್ಪ್ಲ್ಯಾನ್ಡ್ ಪ್ಯಾಕಿಂಗ್ ಹಾಕ್ಯತ್ ನಂದು. ಹಣೆ ಬರೋಣ ಇಷ್ಟು ನಡಿ ಅವನ. ಸೇ ಹಾಯ್ ಟು ಭೂಮಿಕಾ ಬಳ್ಳೊಳ್ಳಿ. ಏರ್ಪೋರ್ಟ್ ರೀಚ್ ಆಗಿ ಬ್ಯಾಗ್ಸ್ ಎಲ್ಲ ಚೆಕ್-ಇನ್ ಮಾಡಿ ಸೆಕ್ಯೂರಿಟಿ ಚೆಕ್-ಇನ್ ಆಯ್ತು. ಸೊ ಈಗ ವೇಟಿಂಗ್ ಫಾರ್ ಗಣೇಶ್ ಬಿಕಾಸ್ ಹಿ ಹ್ಯಾಸ್ ಹೆಲ್ ಲಾಟ್ ಆಫ್ ಐಟಮ್ಸ್. ನೋಡ್ರಿ ಇಲ್ಲೇ ಅವನದು ಕ್ಯಾಮ್ರಾ ಬ್ಯಾಗ್ನಾಗಿನ ಪ್ರತಿಯೊಂದು ಕ್ಯಾಮ್ರಾ ಲೆನ್ಸ್ ಎಲ್ಲ ಹೊರಗೆ ತೆಗೆದಿಟ್ಟು ಫುಲ್. ಹೌ ಡಿಡ್ ಯು ಗೆಟ್ ಇಟ್? It's not mine. I lost it. Someone lost it. ಬೋರ್ಡಿಂಗ್ ಪಾಸ್ ಈಗ ಸಿಗಂಗಿಲ್ಲ, ಬರೀ ಹಾಳಿ ಸಿಗ್ತಾವ ಈಗ ಬೋರ್ಡಿಂಗ್ ಪಾಸ್. ಅದು ಎಲ್ಲಿ ಸಿಗ್ತದೆ ಕೇಳಿ, ನಾವು ತೊಗೊಳೋಣಂತ ಫೋಟೋ. ಔಷಿ ಗುಪ್ತಾ ಅಂತ ಯಾರೋ ನಮ್ಮ ಜೊತೆನ ಬರ ಅಂತಾರೆ ವಾರಣಾಸಿಗೆ. ಅವ್ನು ಬೋರ್ಡಿಂಗ್ ಪಾಸು ಕಳು ಮಾಡ್ತೀವಿ ಬಿಳಿ ಇನ್ನು. ಓಕೆ ಗೈಸ್, ಸೊ ಬಂದ್ವಿ ಈಗ ಸ್ವಲ್ಪ ಫೋಟೋ ಶೂಟ್ ಮಾಡೋಣಂತ ಏರ್ಪೋರ್ಟ್ನಾಗ. ಇಲ್ಲಾಂದ್ರೆ ಸಮಾಧಾನ ಆಗೋದಿಲ್ಲ. ಲೆಟ್ಸ್ ಗೋ ಟು ವಾರಣಾಸಿ. ಜನ ಜಾತ್ರೆ ಹಳೆ ಬಸ್ ಸ್ಟ್ಯಾಂಡ್ ಆಗೈತಿದೆ. Guys, finally boarding the flight. Off to Varanasi. So ಇಲ್ಲಿಂತ್ರ 2 hours ಐತಿ ವಾರಣಾಸಿ. 20 ನಿಮಿಷ ಲೇಟ್ ಆಗೈತೆ ಫ್ಲೈಟ್. ಗೈಸ್ ಇವ ಪೈಲಟ್ ಬರೀ ಒಂದೇ ಗೇರ್ನಾಗ ಅಡ್ಡಾಡ ಅಂತ ನಾವಾಗಿಂತ್ರ ಇಡೀ ಬೆಂಗಳೂರು ಏರ್ಪೋರ್ಟ್ ಸುತ್ತಿದ ಹಾರವಲ್ಲ ಮೇಲೆ ಅವನವನ. ಲೇಟ್ ಆಗಂತ ಹಾರಸು. 4ನೇ ಗೇರ್ ಹಾಕ ಪಟ್ನ. ಗೈಸ್ ಅರ್ಧ ತಾಸು ವೇಟ್ ಮಾಡ ಅಂತೇವಿ. ಇನ್ನೂ ಬ್ಯಾಗ್ ಸಿಗವಲ್ತು ನಮ್ದು. 2 ಬ್ಯಾಗ್ ಸಿಕ್ಕಾವ, ಇನ್ನೊಂದು ಸಿಗ್ಬೇಕು. ಗೈಸ್ ಫೈನಲಿ ಆಲೂ ಪರಾಟ ತಿಂದ್ವಿ. ಭಾಳ ಇತ್ತು. ಸೊ ಇನ್ ದಿಸ್ ಡಾಬಾ. ಆ್ಯಂಡ್ ಈಗ ವಿ ಆರ್ ಗೋಯಿಂಗ್ ಟು ಆರ್ ಸ್ಟೇ. ಸೊ ನಾವು ಏರ್ಪೋರ್ಟಿಂದ ಟ್ಯಾಕ್ಸಿ ತೊಗೊಂಡೇವಿ ನಮ್ಮ ಸ್ಟೇಗೆ. ಇಟ್ಸ್ ಅರೌಂಡ್ 25 ಕಿಲೋಮೀಟರ್ಸ್. ಸೊ ಒಂದು ಹಾಫ್ ಆನ್ ಅವರ್ ಬೇಕು ನಮ್ಗೆ ಸ್ಟೇಗೆ ಹೋಗಾಕ. ಆ್ಯಂಡ್ ಸೊ ಆನ್ ದ ವೇನ ನಾವು ಸ್ಟಾಪ್ ಮಾಡಿ ಢಾಬಾನಾಗ ಊಟ ಮಾಡಿದ್ವಿ ಬಿಕಾಸ್ ಆಲ್ರೆಡಿ 11 o'clock ಆಗಿತ್ತು. ಸೊ ನಮ್ಮ ಸ್ಟೇ ಬಂದ್ಬಿಟ್ಟು ದ ಹೋಬೋ ಹೋಮ್ಸ್ ಅಂಥೇಳಿ.
ಸೊ ಆ್ಯಸ್ ಆಫ್ ನಾವು ಈಗ 1-2 ದಿನಕ್ಕೆ ನಾವು ಹೋಮ್ಸಿಗೆ ಬುಕ್ ಮಾಡೇವಿ. ಅಲ್ಲಿ ಊಟ ಐತಿಲ್ಲ ಗೊತ್ತಿರಲಿಲ್ಲ, ಸೊ ಅದಕ್ಕೆ ಇಲ್ಲೇ ಮಾಡ್ಕೊಂಬಿಟ್ರಿ. ಡೇಟೆಲ್ ವಾರಣಾಸಿ ಒಳಗೆ ಸ್ವಿಗ್ಗಿ ಝೊಮ್ಯಾಟೊ ಐತಂತ, ಸೊ ಇನ್ನೂ ಗೊತ್ತಿಲ್ಲ ಏನಂತ, ಹೋಗುನಂತ ನೋಡುನಂತ. ಡೇ 1 ಇನ್ ವಾರಣಾಸಿ. ಇದೇನಂತಾರೆ ಇದಕ್ಕೆ ಟುಕ್ ರೈಡ್ ಅಂತಾರ. ಸೊ ಗೈಸ್ ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೀವಿ. ಮಾರ್ನಿಂಗ್ 10 o'clock ಆಗೈತಿ. ಸೊ ನಿನ್ನೆ ನೈಟ್ ಬಂದು ಭಾಳ ಟಯರ್ಡ್ ಆಗಿದ್ವಿ ಟ್ರಾವೆಲ್ ಮಾಡಿ, ಸೊ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ರೂಮ್ ಟೂರ್ ಕೊಡ್ತೀನಿ ಅಂತ ನಿಮ್ಗೆ, ಆಮೇಲೆ ರೂಮಿಗೆ ಹೋದ್ಕೊಳ್ಳೆ. ಸೊ ಬೆಳಿಗ್ಗೆ ಎದ್ದೆ ಲಗು ರೆಡಿಯಾಗಿ ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೀವಿ ಇಲ್ಲೇ. ಸೊ ನೋಡೋಣಂತ ಏನು ಸ್ಪೆಷಾಲಿಟಿ ಆಫ್ ಸೌತ್ ಇಂಡಿಯನ್ಸ್, ನಾವು ಎಲ್ಲೋದ್ರೂ ಮಸಾಲೆ ದೋಸೆ ಬಿಡಂಗಿಲ್ಲ. ಸೊ ಗೈಸ್ ಫೈನಲಿ ಬ್ರೇಕ್ಫಾಸ್ಟ್ ಆಯ್ತು, ಚಲೋ ಆಯ್ತು ಬ್ರೇಕ್ಫಾಸ್ಟ್. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ UP-ನಾಗ ಬ್ರೇಕ್ಫಾಸ್ಟ್ ಚಲೋ ಸಿಗ್ತದಂತ, ಅಂದರೆ ಸೌತ್ ಇಂಡಿಯನ್ ಆಫ್ ಕೋರ್ಸ್. ಸೊ ಚಲೋ ಆಯ್ತು. ಆ್ಯಂಡ್ ನಾವು ಇಲ್ಲೇ ಒಂದು 10 minutes ವಾಕ್ನಾಗ ಒಂದು ಟೆಂಪಲ್ ಐತಿ, ಸಾರನಾಥ್ ಟೆಂಪಲ್ ಅಂತ. ಸೊ ಅಲ್ಲೇ ಹೊಂಟೇವೆ ನಾವೀಗ. ಸೊ ವಿ ಆರ್ ಆಲ್ಮೋಸ್ಟ್ 7 to 8 kilometers ಅವೇ ಫ್ರಮ್ ಕಾಶಿ ವಿಶ್ವನಾಥ್ ಅಂತೇಳಿ. ಸೊ ಈಗ ಇಲ್ಲಿ ಸಾರನಾಥ್ ಅನ್ನೋ ಪ್ಲೇಸ್ನಾಗ ಅದೇವಿ. ಸೊ ವಾರಣಾಸಿ. ಸೊ ಈಗ ಟೆಂಪಲ್ ಹೋಗುವಂತ. ಮಂದಿ ನೋಡ್ರಲ್ಲ ಹೆಂಗೆ ನೋಡ ಅಂತಾರೆ. ಸೊ ಗೈಸ್ ಸಾರನಾಥ್ ಟೆಂಪಲ್ ಬಂದ್ವಿ. ಇಟ್ಸ್ ಅ ವೆರಿ ಸ್ಮಾಲ್ ಟೆಂಪಲ್ ಬಟ್ ವೆರಿ ಬ್ಯೂಟಿಫುಲ್ ಟೆಂಪಲ್. ನೋಡ್ಬೋದು ನೀವು, ಭಾಳ ರಶ್ ಇಲ್ಲ, ಭಾಳ ಮಂದಿ ಇಲ್ಲ. ಸೊ ಇದು ಕ್ಯಾಂಬೋಡಿಯನ್ ಟೆಂಪಲ್ ಅಂತಿದೆ. ಸೊ ಆರ್ಕಿಟೆಕ್ಚರ್ ಇಸ್ ಬ್ಯೂಟಿಫುಲ್. ಇಲ್ಲಿ ಕುಂದ್ರಾಕೆಲ್ಲ ಜಾಗ ಐತಿ, ಇಷ್ಟು ಸ್ಮಾಲ್ ಗಾರ್ಡನ್ ಐತಿ, ವೆರಿ ನೈಸ್. ಸೊ ಯೂಶ್ವಲಿ ಈ ಬುದ್ಧ ಟೆಂಪಲ್ಸಿಗೆ ಬಂದ್ರೆ ಭಾಳ ಪೀಸ್ ಅನಿಸ್ತೈತಿ. ಸೊ ದಟ್ ಇಸ್ ವಾಟ್ ವಿ ಆರ್ ಫೀಲಿಂಗ್ ರೈಟ್ ನಾವು. ಸೊ ಗೈಸ್ ಇಲ್ಲಿ ನಡುವ ಕುಲ್ಲಡ್ ಟೀ ಸಿಗಾದೈತಿ. ಸೊ ಅದನ್ನು ಕುಡಿಯಾಕೆ ನಿಂತೇವಿ. ಫರ್ ನೀಡ್ಸ್ half an hour ನಾವು. ತೆಗ ಅಂತ ನಾವು ವೆಪನ್ಸ್, ಟೇಕಿಂಗ್ ಔಟ್ ಇಸ್ ವೆಪನ್ಸ್. आप आए हो कभी बैंगलोर? आए हो? नहीं कभी नहीं. आ जाओ, ठीक है, अच्छी जगह. नेक्स्ट. ಸೊ ಗೈಸ್ ನೆಕ್ಸ್ಟ್ ಸ್ಟಾಪ್ ಸರ್ವೇಶ್ವರ ಮಂದಿರ್. ಇಲ್ಲಿಂತ್ರ ಒಂದು 8 kilometer ಐತಂತ. ಈಗ ಸರ್ವೇಶ್ವರ ಮಂದಿರ್. ಹಾಂ ಚಲೋ. ಕಿತ್ನಾ जाके आना वापस? 500 800 में बेंगलुरु चले जाते हैं ट्रेन में. स्ट्रीट्स ऑफ वाराणसी गाइस. ಸೊ ಗೈಸ್ ಇದು ಸ್ವರ್ವವೇದ್ ಮಹಾಮಂದಿರ್ ಅಂತ ಹೇಳಿ. ಸೊ ನಾವಿದು ಗುಡಿ ಅಂತ ಹೇಳಿ ತಪ್ಪು ತಿಳ್ಕೊಂಡಿದ್ವಿ. ದಿಸ್ ಇಸ್ ನಾಟ್ ಅ ಟೆಂಪಲ್, ಆ್ಯಕ್ಚುಲಿ ಇಟ್ಸ್ ಅ ಮೆಡಿಟೇಷನ್ ಆ್ಯಂಡ್ ಯೋಗ ಸೆಂಟರ್ ಟೈಪ್ ಐತಿ. ಸೊ ಇಲ್ಲೇ ಒಬ್ರದ್ದು ಸ್ವಾಮೀಜಿ ಅದಾರ ಒಳಗೆ, ಅವ್ರ ಹೆಸರು ಬಂದ್ಬಿಟ್ಟು ಸದ್ಗುರು ಸದಾಫಲ್ ದ್ಯೋಜಿ ಅಂಥೇಳಿ. ಸೊ ಇಲ್ಲಿ ಯೋಗ ಮತ್ತು ಮೆಡಿಟೇಷನ್ ಪ್ರಾಕ್ಟೀಸಸ್ ಆಗ್ತಿರ್ತಾವೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಒಳಗೂ ನೋಡಿದ್ರಿ ನೀವು, ಭಾಳ ಚಂದ ಇತ್ತು, ಭಾಳ ಪೀಸ್ಫುಲ್ ಇತ್ತು. ಏನೇನೋ ವಾಲ್ ಮೇಲೆ ಫುಲ್ ಶ್ಲೋಕ ಟೈಪ್ಸ್ ಎಲ್ಲ ಬರ್ದಿತ್ತು. ಸೊ ಕುಂತ್ವಿ ಅಲ್ಲೇ ಒಂದು 10 ನಿಮಿಷ. ಇಟ್ ವಾಸ್ ಅ ನೈಸ್ ಫೀಲಿಂಗ್. ಆ್ಯಂಡ್ ಹೊರಗಿಂತಂತರೂ ಆರ್ಕಿಟೆಕ್ಚರ್ ಬ್ಯೂಟಿಫುಲ್ ಐತಿ. ಆಲ್ಸೋ ಈ ಮಹಾಮಂದಿರ್ ಇನಾಗ್ರೇಷನ್ ನರೇಂದ್ರ ಮೋದಿಜಿ ಬಂದು ಮಾಡಿದ್ರಿಲ್ಲೇ. ಸೊ ಎಸ್, ಇಟ್ಸ್ 8 kilometers ಫ್ರಮ್ ವೇರ್ ವಿ ಆರ್ ಸ್ಟೇಯಿಂಗ್. ಅಲ್ಲಿಂತ್ರ ಬಂದ್ವಿ. ಈಗ ಮತ್ತೆ ವಾಪಸ್ ಸೇಮ್ ಟುಕ್ ಆಟೋ ತೊಗೊಂಡು ಅಲ್ಲಿ ಹೋಗೋಣಂತ. ಅವರ್ ನೆಕ್ಸ್ಟ್ ಪ್ಲ್ಯಾನ್ ಇಸ್ ಟು ಗೋ ಆ್ಯಂಡ್ ವಿಸಿಟ್ ದ ಕಾಲ್ ಭೈರವ್ ಮಂದಿರ್. ಲೆಟ್ಸ್ ಗೋ ಗೈಸ್. ಹೆಂಗೆ ಅನಿಸ್ತ ಸ್ವರ್ವವೇದ್ ಮಹಾಮಂದಿರ್? ನಾವು ಹೆಂಗೆ ಕಾಣತ್ತೀನಿ ಬಿಸಿಲು ಭಾಳ ಐತಿ ಗೈಸ್, ಬಿಸಿಲು ಭಾಳ ಐತಿ. ಆಲ್ಮೋಸ್ಟ್ 30 degree ಐ ಗೆಸ್. ಭಾಳ ಐತಿ ಗೈಸ್. ವಿಯೆಟ್ನಾಮ್ ಅಂತ ನೋಡ್ರಿ, ವಿಯೆಟ್ನಾಮಿಗೆ ಕರ್ಕೊಂಬಂದಾರ ಇವ್ರೆ. ಸೊ ದಿಸ್ ಇಸ್ ಟುಕ್ ರೈಡ್. ಇಟ್ ವಾಸ್ ಆಸಮ್. नहीं चाबी तो लॉक नहीं है भैया.
गन माने सुगन कुटीसर मंदिर। अच्छा। बिहार एक गांव जो अशोक राजा ने जो मंदिर बनाया ना, उस समय क्या था, मुगल टाइम था, ब्रिटिश राज था, वो मंदिर मुगल टाइम में तोड़ दिया औरंगजेब के टाइम में। उसका ये सेम मॉडल मंदिर और ये मंदिर बना आज़ादी के पहले। आज़ादी के पहले जी। अच्छा। बनारस के राजा 2000 अंग्रेज लोग मैडम ठीक है ना, दीवार पर पेंटिंग बुद्ध का जन्म 72,000 रुपीज जापान पेंटर कोसो ये सुंदर पेंटिंग किए 4 साल। ಸೊ ಗೈಸ್ ಇದು ಮಹಾಬೋಧಿ ಮಂದಿರ್ ಅಂತ ಹೇಳಿ ಸೊ ಮೇನ್ ಬುದ್ಧ ಟೆಂಪಲ್ ಐತಿಲೆ पिक्चर लेंगे ना, वो जो सफ़ेद पत्थर है ना, हाँ सबका नाम लिखा हुआ है। अच्छा और इस बगल में है और जापान के पेंटर। अच्छा। ಈ ಬೆಲ್ಲದ 2000 kg ಅಂತ ನೋಡ್ರಿಪ್ಪ ಇದೆ, ಇದ್ರ ಮೇಲೆ 1000 ಮಂತ್ರಾಸ್ ಬರ್ದಾವಂತ. ಸೊ ಬ್ಯೂಟಿಫುಲ್ ನೋಡೋಂತ ಕಾಣಿಸ್ತಾವಲ್ಲ. ಈ ಟೆಂಪಲಿಂದ ಆಂಬಿಯನ್ಸ್ ಭಾಳ ಬ್ಯೂಟಿಫುಲ್ ಐತೆ ಗೈಸ್, ಟೂ ಗುಡ್. हाँ हैंडमेड साड़ीज। ये साड़ी का डिजाइन निकलता है। ओके ओके ओके। ये सब साड़ी आपका 2000 1500 3000 ओरिजिनल सिल्क। ओरिजिनल सिल्क हाँ हाँ बनारस। दुकान में जाएगा तो इसका इसी कीमत 5000 8000 ऐसे बिक्री होगा। ಕೊಡಿಸ್ತೀಯ दिलाते। यहाँ सर ना कमीशन जीएसटी नहीं होता है ना हैंडलूम के ऊपर। हाँ हाँ जी यहाँ प्रचार के लिए बताते हैं, आइए सर। मुझे लगा गिफ्ट के इसमें दे रहे हो, दिला रहे हो। outfit change. So ನಾಲ್ಕೂವರೆ ಆಗಿದೆ ಗೈಸ್. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಕಾಲ್ ಭೈರವ್ ಟೆಂಪಲ್. ಸೊ ನಾವೀಗ ಸಾರನಾಥ್ ಒಳಗಿದ್ದೀವಿ, ಅಲ್ಲಿ ಇಲ್ಲಿಂದ ಆಟೋ ತೊಗೊಂಡೀವಿ. ಆ ಕಡೆ ಒಬ್ರು ಕುಂದ್ರಬಹುದು, ಇನ್ನೂ ಒಂದು ಅವ ಬಿಟ್ಟರು ತಲೆ ಮೇಲೆ ಕುಂದಿಸ್ಕೊಂಡು ಹೋಗ್ತಾರೆ. ಇಲ್ಲಿ 5 ರೂಪಾಯಿ 5 ರೂಪಾಯಿ ಅವ 10 ರೂಪಾಯಿ ಬಿಟ್ಟು ಒಂದು ಆಟೋನಾಗ ನೋಡ್ರಿಲ್ಲ ಮುಂದೆ 4 ಮಂದಿ ಅದಾರ. ನಮ್ಮ ಬೆಂಗಳೂರಿನಾಗ ಹಿಂದೆ 3 ಮಂದಿ, ಇವ್ರು ಮುಂದೆ 4 ಮಂದಿ ಅದಾರ. ಅವ್ನು ಸಮಾಧಾನನೇ ಇಲ್ಲ, ಇನ್ನೂ ಇಬ್ರು ಹಾಕೊಳ್ತಾನ, ಬಿಟ್ರೆ ಅವ್ನು ತಲೆ ಮೇಲೆ ಕುಂದರ್ಸ್ಕೊತಾನ ಫಿಕ್ಸ್. ಹಿಂಗೈತಿ ವಾರಣಾಸಿ ಜೀವನ. ಗಂಗಾ ಆರತಿ ನೋಡಕ್ ಹೊಂಟೇವಿ. ದ ವೆರಿ 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 ಫೇಮಸ್ ಗಂಗಾ ಆರತಿ. ರೋಡ್ ನೋಡ್ರಿ ಇಲ್ಲಿ ಹೆಂಗದಾವಂತ, ಇಟ್ಟಿಟ್ಟ ಗಲ್ಲಿ 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 ಇದ ಗಲ್ಯಾಗ ಇವರು ಸುತ್ತಾಡ ಅಂತಾರ. ಅದಕ್ಕೆ ಇವು ಈ ಆಟೋ ಸಣ್ಣ ಮಾಡ್ಯಾರನ ಈ ಗಲ್ಲಿ ಒಳಗೆ. ಓ ಮೈ ಗಾಡ್ ಕ್ರೇಜಿ ಕ್ರೇಜಿ ಗೈಸ್ ಕ್ರೇಜಿ. ಓ ಮೈ ಗಾಡ್ ಗೈಸ್ ಗೋವಾಕ್ಕಿಂತ ಗಲ್ಲಿ ಸಣ್ಣ ಅದಾವ ಇವ. ಫುಲ್ ವೈಬ್ ಗೈಸ್, ಫುಲ್ ವೈಬ್. ನಾವು ಬೆಂಗಳೂರ ತುಂಬಿ ತುಳ್ಕಾತನ ಅಂತಿದ್ವಿ, ನೆಕ್ಸ್ಟ್ ಲೆವೆಲ್ ಕ್ರೌಡ್ ಐತಿಲ್ಲ. ಫೈನಲಿ ಗಂಗಾ ಘಾಟ್ ಗೈಸ್ ಫೈನಲಿ ಒಂದು 45 ಮಿನಿಟ್ಸ್ ನಡ್ಕೊಂತ ಬಂದ್ವಿ ಗಂಗಾ ಆರತಿ ನೋಡಾಕ. ಆ್ಯಂಡ್ ಹಾಂ ಟೂ ಕ್ರೌಡ್ ನೋಡ್ರಿ ಇಲ್ಲೇ ಗಂಗಾ ಆರತಿ ನೋಡಾಕ ಎಷ್ಟು ಮಂದಿ ಅದಾರ ನೋಡ್ರಿ. ಸೊ ಆಲ್ಮೋಸ್ಟ್ 6:45 ಆಗೈತಿ, 7 o'clock ಆರತಿ ಐತಿ ನೋಡೋದಂತ.
ನಾವು ಊಟ ಮಾಡಿದ್ದೆ ಉಡುಪಿ ಟು ಮುಂಬೈ ಅಂತೇಳಿ. ಸೊ ಉಡುಪಿ ರೆಸ್ಟೋರೆಂಟ್ ಸಿಕ್ಬಿಟ್ರೆ ನಾವು ಸೌತ್ ಇಂಡಿಯನ್ ಮಂದಿ ಹೆಂಗೆ ಕಂಗಾಲ ಬಿಡ್ತೇವೆ ಅಂದ್ರೆ ಅಲ್ಲೇ ಹೋಗಿ ಥಾಲಿ ಊಟ ಮಾಡಿದ್ವಿ. ಸೊ ಇಟ್ ವಾಸ್ ರಿಯಲಿ ನೈಸ್. ಸೊ ಈಗ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಏನಂದ್ರೆ ಮಣಿಕರ್ಣಿಕಾ ಘಾಟ್ ಹೋಗೋದು. ಸೊ ಮಣಿಕರ್ಣಿಕಾ ಘಾಟ್ನಾಗ 24/7 ಶವ ಸುಡ್ತಿರ್ತಾರೆ, ಹೆಣನ ಸುಡ್ತಿರ್ತಾರೆ. ಸೊ ಅಲ್ಲಿ ಎನರ್ಜಿ ಬಹಳ ಹೈ ಇರ್ತದಂತ. Hi guys, good morning. It's day 2 in Varanasi and ಇವತ್ತು ಮೇನ್ ಡೇ ಅಂದ್ರೆ ಇವತ್ತು ಗಂಗಾ ಆರತಿ ಒಳಗೆ ಸ್ನಾನ ಮಾಡಕ್ಕೆ ಹೊಂಟೀವಿ. ಆ್ಯಂಡ್ ಅದಾದ್ಮೇಲೆ ಕಾಶಿ ವಿಶ್ವನಾಥ್ ಟೆಂಪಲ್ ದರ್ಶನ ಐತಿ. ಸೊ ಈಗ ಜಸ್ಟ್ ಎದ್ದು ರೆಡಿ ಆಗಿ ಮಗ ನೋಡ್ರಿ ಇಲ್ಲ ಮಗ. ಸೊ ಗೈಸ್ ನಾವು ಆಟೋದವ್ನಿಗೆ ಕೇಳಿದ್ವಿ, ನಮ್ಗೆ ಭಾಳ ಮಂದಿ ಇದ್ದಲ್ಲೇ ಬೇಡ, ಸೊ ಸ್ವಲ್ಪ ಎಲ್ಲರೇ ಹಿಂಗೆ ಚಲೋ ಘಾಟ್ ಕಡೆ ಕರ್ಕೊಂಡು ಹೋಗಿ ಸೊ ದ್ಯಾಟ್ ನಾವು ಸ್ನಾನ ಮಾಡ್ಬೋದು ಅಂತೇಳಿ. ಸೊ ಇಲ್ಲೊಂದು ಗಾಂವ್ ಘಾಟ್ ಅಂತ ಐತಿ, ಇಲ್ಲಿ ಕರ್ಕೊಂಬಂದಾರ ನಮ್ಗೆ. ಆಮೇಲೆ ಇದಕ್ಕೆ ರಾಜ್ ಘಾಟ್ನು ಅಂತಾರಂತ. ಸೊ ದಿಸ್ ಇಸ್ ವೇರ್ ವಿ ಆರ್. ಇಲ್ಲಿ ಈಗ ಚಲೋ ಜಾಗ ಹುಡುಕ್ಬೇಕು ಸ್ನಾನ ಮಾಡಕ್ಕೆ. ಗಂಗಾ ಸ್ನಾನ ಎಲ್ಲ ಆಯ್ತು. ರೂಮಿಗೆ ಬಂದ್ವಿ, ಬೋರ್ ಆಗತ್ತೆ ಐತಂತ ಹೊರಗೆ ಬಂದು ಎಳ್ನೀರು ಕುಡಿಯಾಕಂತ ಹೊರಗೆ ಬಂದ್ವಿ. ಒಂದೇ ತೊಗೊಳೋರು 2 ತೊಗೊಂಡ್ವಿ. 2 ಎಳ್ನೀರಿಗೆ 160 ರೂಪಾಯಿ ಅಂತ. ನನಗೆ ಹೋಗವಲ್ತಿದ್ದು ಒಳಗೀಗ, ನಂಗೆ ಹೋಗವಲ್ತಿದ್ದು ಒಳಗೆ 160 ರೂಪಾಯಿ. ಭಾಳ ಕಷ್ಟಪಟ್ಟು ಫಸ್ಟ್ ಟೈಮ್ ಸೀರೆ ಉಟ್ಕೊಂಡೇನು ಗೈಸ್, ಹೆಂಗಾಗೈತೆ ನೀವು ಹೇಳ್ಬೇಕು. ಸೊ ನಾವು ವಿ ಆರ್ ಗೋಯಿಂಗ್ ಫಾರ್ ಕಾಶಿ ವಿಶ್ವನಾಥ್ ಟೆಂಪಲ್ ದರ್ಶನ ಅಂತೇವಿ. ಫುಲ್ ಎಲ್ಲರೂ ಎಥ್ನಿಕ್ ವೈಬ್ಸ್. ಗೈಸ್ ಈವ್ನಿಂಗ್ ಟೈಮ್ ಈಗ ಮೇನ್ ಏನಂದ್ರೆ ಚಾಟ್ಸ್ ತಿನ್ನಕ್ಕೆ ಬಂದೇವಿ ಇವತ್ತು. ಸೊ ಎಲ್ಲರಿಗೂ ಗೊತ್ತಿರೋ ಹಂಗೆ ವಾರಣಾಸಿ ಚಾಟ್ಸ್ ಭಾಳ ಫೇಮಸ್ ಅಂತಾರೆ. ಸೊ ಚಾಟ್ಸ್ ತಿನ್ನೋದಂತ ಹೇಳ್ತೇನೆ ನಿಮಗೆ ಹೆಂಗೈತಂತ. ಫಸ್ಟ್ ಆಲೂ ಟಿಕ್ಕಿ ತೊಗೊಂಡೇವಿ. ಫುಲ್ ದಸರಾ ಸೆಲೆಬ್ರೇಷನ್ಸ್, ಫುಲ್ ಸಿಟಿ ಒಳಗೆ ಎಲ್ಲ ಕಡೆ ಲೈಟ್ಸ್ ಹಾಕ್ಯಾರ, ವೆರಿ ಬ್ಯೂಟಿಫುಲ್. ಈ ಸತಿ ಮೈಸೂರು ದಸರಾಕ್ಕೆ ಹೋಗಲಿಲ್ಲ, ವಾರಣಾಸಿಗೆ ಬಂದೆವು ದಸರಾ ಟೈಮಲ್ಲಿ. ಇದು ಯಾವುದೋ ಸ್ವೀಟ್ ಗೈಸ್, ಏನಿದು ಕಲಾಕನ್ ಕಲಾಕನ್. ಟೂ ಟಯರ್ಡ್. ನಿನ್ನೆ ಬಂದಿದ್ದ ರೆಸ್ಟೋರೆಂಟಿಗೆ ಮತ್ತೆ ಬಂದ್ವಿ, ಉಡುಪಿ ರೆಸ್ಟೋರೆಂಟ್. ನಿನ್ನೆ ನಾರ್ತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ವಿ, ಇವತ್ತು ಸೌತ್ ಇಂಡಿಯನ್ ಮಾಡೀವಿ. ಅರ್ಧ ತಾಸು ವೇಟಿಂಗ್ ಟೈಮ್ ಐತಿ, ಸುಮ್ ಕುಂತೇವಿ, ಕಾಲಂತರೂ ಒಯ್ಕೊಳ್ಳೋ ಅಂತವೆ. ಫೈನಲಿ ಥ್ಯಾಂಕ್ ಯು ಸರ್. ಟೈಮ ಇಲ್ಲ ಅವಂಗೆ. ಪನ್ನೀರ್ ಕೊಟ್ರೆ ನಾನು ನಿನ್ನಿಗೆ ಸೌತ್ ಇಂಡಿಯಾದ ಪನ್ನೀರ್ ಫುಲ್ ಹೊಟ್ಟೆ ಹಸ್ದದ ಗೈಸ್. ಏನಾರ ಇರ್ಲಿ ತಿಂದ್ರೆ ಆತ್ ನಡಿ ನಾವು. ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಗುಡಿಯಾಸ್ ಟ್ರಾವೆಲ್ ಡೈರಿ. ಇವತ್ತು ಡೇ 3 ಐತಿ ಆ್ಯಂಡ್ ಯು ಗೈಸ್ ನೋ ಐ ಆಮ್ ಇನ್ ವಾರಣಾಸಿ. ಆ್ಯಂಡ್ ಇವತ್ತು ಏನು ಪ್ಲ್ಯಾನ್ ಮಾಡೇವಂದ್ರೆ ನಾವು ಆಲ್ಮೋಸ್ಟ್ ಇಲ್ಲೇ ಒಂದು 6 to 7 days ಇರಾಕ್ ಬಂದೇವಿ. ಸೊ ಇದ್ರದ್ದು ಚಲೋ ಯೂಸ್ ತೊಗೊಳೋಣ ಅಂಥೇಳಿ ಇವತ್ತು ಅಯೋಧ್ಯ ಹೊಂಟೇವಿ, ರಾಮ ಮಂದಿರ. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 200-250 ಕಿಲೋಮೀಟರ್ಸ್ ಐತಿ ಅಯೋಧ್ಯ. ಸೊ 1 day ಟ್ರಿಪ್ ಆಗ್ತೈತಿ. ನಾವು ವಾರಣಾಸಿ ಇಂತ್ರನ ನಿನ್ನೆ ರೆಂಟಲ್ ಬುಕ್ ಮಾಡಿದ್ವಿ ಟ್ಯಾಕ್ಸಿ. So this taxi costed us around 5,800.
ಸೊ ನಾವು 3 ಮಂದಿ ಅದೇವಿ. ಸೊ ಬೆಳಿಗ್ಗೆ ಇಟ್ಸ್ ಆಲ್ರೆಡಿ 7 o'clock. ನಾವು 6 o'clock ಬಿಡೋ ಪ್ಲ್ಯಾನ್ ಮಾಡಿದ್ವಿ. ಸೊ 1 ತಾಸು ಲೇಟ್ ಆಯ್ತು. ಆ್ಯಂಡ್ ಎಸ್, ವಿ ಆರ್ ಗೋಯಿಂಗ್ ಟು ರಾಮ ಮಂದಿರ್ ಅಯೋಧ್ಯ. भैया कितना घंटा लगेगा? 5 घंटा. ಫಸ್ಟ್ ಟೈಮ್ ಇಷ್ಟು ಲಘು ಕೊಟ್ಟಿದ್ದಲ್ಲ ಇಲ್ಲೇ ಬಂದಿದ್ದು 5 ನಿಮಿಷ ಆಗಿಲ್ಲ ಲಿಟ್ರಲಿ. ಓಕೆ, ಗುಡ್ ಸರ್ವಿಸ್ गाइस. फाइनली इन राम जन्मभूमि अयोध्या. अभी भीड़ होगा? कितना देर लगेगा? दर्शन के लिए? खाली रहता है सब. हाँ, और लाइट वाइट भी जलता है अपना टाइम. ಗೈಸ್, ಫುಲ್ ಕ್ರೌಡ್ ಐತಿ ಇವತ್ತು. ನಾವು ನೋಡಿ ಸಂಡೇ ಬಂದೇವಿ. ಫುಲ್ ಕ್ರೌಡ್ ಐತಿ. ಎಷ್ಟೊತ್ತು ಆಕೈತೋ ಗೊತ್ತಿಲ್ಲ. ಇದು ಎಂಟ್ರೆನ್ಸ್. ಸೆಕ್ಯೂರಿಟಿ ಚೆಕ್ ಕ್ಲಿಯರ್ ಮಾಡಿ ಬಂದ್ವಿ ಈ ಕಡೆ. ಫುಲ್ ಕ್ರೌಡ್ ಗೈಸ್, ಫುಲ್ ಕ್ರೌಡ್. ಮೈ ಗಾಡ್ ಗೈಸ್, ಜಸ್ಟ್ ದರ್ಶನ ಆತು. ಆ್ಯಂಡ್ ಟೆಂಪಲ್ ಆಪೋಸಿಟ್ ಉಡುಪಿ ಹೋಟೆಲ್ ಐತಿ, ಅಲ್ಲಿ ಊಟ ಮಾಡಕ್ಕೆ ಬಂದೇವಿ. ಸೊ ನಾವು ಎಲ್ಲರೂ ಹೋದ್ರೂ ದೋಸೆ ಮಾತ್ರ ಬಿಡಂಗಿಲ್ಲ. ದರ್ಶನ ಚಲೋ ಆಯ್ತು, ಮಸ್ತ್ ಆಯ್ತು. ಬಟ್ ಫೋನ್ಸ್ ಅಲೌಡ್ ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಚಲೋ ಆಯ್ತಲ್ಲ ದರ್ಶನ. ಟೆಂಪಲ್ ಮಾತ್ರ ಭಾಳ ಬ್ಯೂಟಿಫುಲ್ ಐತಿ. ಯು ಗೈಸ್ ಶುಡ್ ವಿಸಿಟ್ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮ್. ಗೈಸ್, ಫಿಲ್ಟರ್ ಕಾಫಿ ಆಫ್ಟರ್ 4 days ನೋಡತ್ತೇವೆ. ಗೈಸ್, ಫೈನಲಿ ಫಿಲ್ಟರ್ ಕಾಫಿ ಕುಡಿದ್ವಿ. ಫುಲ್ ಎನರ್ಜಿ ಬಂತು. ನಾವು ವಿ ಆರ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಪ್ಲೇಸ್ ಇನ್ ಅಯೋಧ್ಯ. ದಟ್ ಈಸ್ ಹನುಮಾನ್ ಗಡಿ ಅಂತ ಹೇಳಿ. ಸೊ ಇದು ಒಂದು ಮಂದಿರ ಐತಿ ಇಲ್ಲೇ, ಜಸ್ಟ್ 300 meters ಫ್ರಮ್ ರಾಮ್ ಮಂದಿರ್. ಸೊ ಲೆಟ್ಸ್ ಗೋ ಟು ಹನುಮಾನ್ ಗಡಿ. ನಿಲ್ಲೋಗ ಅವನಂಗೆ ಅವ್ರಂಗೆ ನಿಲ್ಲೋಗ. ಗೈಸ್, ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ದಶರಥ್ ಮಹಲ್. ಸೊ ದಿಸ್ ಇಸ್ ಶ್ರೀ ಚಕ್ರವರ್ತಿ ಮಹಾರಾಜ್ ದಶರಥ್ ಜಿ ಕಾ ರಾಜ್ ಮಹಲ್ ಅಂತಿದೆ. ಇಲ್ಲೇ ಹೋಗೋಣ ಅಂತ. ಇದು ಏನೋ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಓಕೆ, ಸೊ ದಿಸ್ ಇಸ್ ದಶರಥ್ ಮಹಲ್ ಗೈಸ್. ಹೊರಗೆ ಹಿಂಗೆ ಕಾಣತೈತಿ. ಸೊ ಲೆಟ್ಸ್ ಗೆಟ್ ಇನ್ಸೈಡ್ ದ ಮಹಲ್. What? ಯಾಕೆ ಕೆಳಗಿಂದ ಗೊತ್ತಾಯ್ತು ಗೋ ಪಿಕ್ಚರ್. ದಿಸ್ ಇಸ್ ಆರ್ ನೆಕ್ಸ್ಟ್ ಡೆಸ್ಟಿನೇಷನ್, ಕನಕ್ ಮಹಲ್ ಅಂತ ಹೇಳಿ. ಆಫ್ಟರ್ ಅ ವೆರಿ ಟೈರಿಂಗ್ ಆ್ಯಂಡ್ ಹೆಕ್ಟಿಕ್ ಡೇ, ದಿಸ್ ಇಸ್ ವಾಟ್ ವಿ ಡಿಸರ್ವ್ ಗೈಸ್. ಸೊ ಅಯೋಧ್ಯನಾಗ ಮೇನ್ ಅಟ್ರಾಕ್ಷನ್ಸ್ ಎಲ್ಲ ಆಯ್ತು. ಫಸ್ಟ್ ಮೇನ್ಲಿ ರಾಮ ಮಂದಿರ ನೋಡೋದಿತ್ತು. ರಾಮ ಮಂದಿರ ಆಯ್ತು, ಆಮೇಲೆ ಹನುಮಾನ್ ಗಡಿ ಆಯ್ತು, ದಶರಥ್ ಮಹಲ್ ಆ್ಯಂಡ್ ಕನಕ್ ಮಂದಿರ ಎಲ್ಲ ಆಯ್ತು. ಸೊ ಫೈನಲಿ ಈಗ ನಮ್ಮ ಟ್ಯಾಕ್ಸಿ ಕಡೆ ಬಂದೇವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ರಿಫ್ರೆಶ್ಮೆಂಟ್. ಥ್ಯಾಂಕ್ಸ್, ಸಪೋರ್ಟಿವ್ ಬ್ರದರ್. Bye. ದಿಸ್ ವಾಸ್ ದ ಸ್ಟೇ ವಿ ವರ್ ಸ್ಟೇಯಿಂಗ್. ಈಗ ಚೆಕ್ಔಟ್ ಮಾಡತ್ತೀವಿ. ಇದ್ರದ್ದು ಡೀಟೇಲ್ಸ್ ನಾ ಡಿಸ್ಕ್ರಿಪ್ಷನಾಗ ಹಾಕಿರ್ತೇನೆ ಅಂತ.
ಮಾರ್ನಿಂಗ್ ಗೈಸ್, ಡೇ 4 ಆ್ಯಂಡ್ ಇವತ್ತು ಒಂದು ತೆಲುಗು ಭೋಜನಾಲಯ ಸಿಕ್ಕೈತಿ. ನಮಗೆ ಭಾಳ ಖುಷಿ ಆಗೈತಿ. ಚಟ್ನಿ ಗಿಟ್ನಿ ಹಚ್ಚ ಅಂತಾರೆ ಫುಲ್. ಗುಡ್ ಈವ್ನಿಂಗ್ ಗೈಸ್. ಸೊ ಗೈಸ್, ಫಸ್ಟ್ ಡೇ ಗಂಗಾರತಿ ವಿಟ್ನೆಸ್ ಮಾಡಿದ್ವಿ, ಬಟ್ ಅದು ಕೆಳಗೆ ಕುಂತು ಮಾಡಿದ್ವಿ, ಅಲ್ಲೇ ಫುಲ್ ಕೆಳಗೆ. ಸೊ ಅದಷ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಕ್ಕೆ ಇವತ್ತು 5 o'clock ಬಂದು ಇಲ್ಲಿ ಮ್ಯಾಲೆ ಕುಂತೇವಿ. ಸೊ ಇಲ್ಲಿ ಮ್ಯಾಲೆ ಗಂಗಾ ಆರತಿ ಆಗ್ತೈತಿ. ಆ್ಯಕ್ಚುಲಿ ಗಂಗಾ ಆರತಿ ಕೆಳಗೆ ಶೋರ್ ಕಡೆನೇ ಆಗ್ಬೇಕು, ಬಟ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗೈತಿ. ಸೊ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ ಮಂತ್ ಇಲ್ಲೇ ಮ್ಯಾಲೆ ಮಾಡ್ತಾರೆ, ರೈಟ್ ಹಿಯರ್. ಸೊ ನಾವು 5 ಗಂಟೆಗೆ ಬಂದೇವಿ. ಬಂದು ಈಗ ಕುಂತೇವಿ ಇಲ್ಲೇ ಜಾಗ ಇಟ್ಕೊಂಡು. ಲೆಟ್ಸ್ ವೇಟ್ ಫಾರ್ ದ ಗಂಗಾ ಆರತಿ. Authentic aloo parathe.